ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಮ್ಮ ಯಜಮಾನ್ರು ಬೆಳಿಗ್ಗೆನೇ ನಿನ್ನೆ ಚಿಕ್ಕಪೇಟೆಗೆ ಹೋಗಿದ್ರು. ಬೇರೆ ಹೊಸ ತೋಡನ್ನ ತೊಗೊಂಬಂದಿದ್ರು. ದೇವ್ರ ಮನೆ ಬಾಗ್ಲಿಗೆ ಮಾತ್ರ ತೊಗೊಂಬಂದಿದ್ರು. ಅದೆಲ್ಲ ಹಾಕ್ತಾಯಿದ್ರು. ಇನ್ನು ಪಾಟ್ಗೆಲ್ಲ ಬೇರೆ ಬೇರೆ ತೊಗೊಂಬಂದಿದ್ರು. ಅದೆಲ್ಲ ಹಾಕ್ತಾಯಿದ್ರು. ಇವತ್ತು ಬೆಳಿಗ್ಗೆ ಟಿಫನ್ಗೆ ನಾನು ಇಡ್ಲಿ ಮತ್ತು ಆನಿಯನ್ ಚಟ್ನಿ ಮಾಡ್ತಾಯಿದ್ದೀನಿ. ಆನಿಯನ್ ಚಟ್ನಿ ಇವಾಗ ಒಂದು ಪ್ಯಾನಲ್ಲಿ ಆನಿಯನ್ ಒಂದೆರಡು ಆನಿಯನ್ನು, ಎಣ್ಣೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಕಮ್ಮಿ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ, ಕಡಲೆಬೀಜ, ಹುಣಸೆಹಣ್ಣು, ನಮಗೆ ಹುಣಸೆಹಣ್ಣು ಎಷ್ಟು ಬೇಕಷ್ಟು ಹುಣಸೆಹಣ್ಣು, ಉಪ್ಪು ಇಷ್ಟು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ಚಟ್ನಿ ತುಂಬ ಚೆನ್ನಾಗಿರತ್ತೆ. ನೀರು ಚಟ್ನಿ ಮಾಡ್ಕೊಂಡು ಇಡ್ಲಿಗೆ ತಿಂದರೆ ಚೆನ್ನಾಗಿರತ್ತೆ. ಆಮೇಲೆ ಮತ್ತು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀವಲ್ವ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ತುಂಬ ಬ್ರೌನ್ ಬೇಡ, ಮೀಡಿಯಮ್ಮಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕು. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿರತ್ತೆ. ಕಡಲೆಕಾಯಿ ಎಲ್ಲ ಚೆನ್ನಾಗಿ ಅಂದರೆ ಮಿಕ್ಸ್ ಆಗಬೇಕು. ನಾನು ಆ ಪ್ಯಾನಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ರುಬ್ಕೊಂಡಿರೋದಾಯಿತು. ಅದೇ ಪ್ಯಾನಲ್ಲಿ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಒಗ್ಗರಣೆ ಹಾಕ್ಕೊಂಡಿರೋದಾಯಿತು. ಸ್ಟವ್ ಆಫ್ ಮಾಡ್ಕೊಂಬಿಡಿ. ಇವಾಗ ಚಟ್ನಿ ನಾವು ರುಬ್ಕೊಂಡಿರ್ತೀವಲ್ವ ಅದೇ ಪ್ಯಾನಲ್ಲಿ ಹಾಕ್ಕೊಂಡು ನಿಮಗೆ ನೀರು ಎಷ್ಟು ಬೇಕಷ್ಟು, ಮಿಕ್ಸಿ ಜಾರಲ್ಲಿ ಇನ್ನೂ ಚಟ್ನಿ ಇರುತ್ತೆ, ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀರು ಚಟ್ನಿಯಲ್ಲಿ ಇಡ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಟೇಸ್ಟ್ ಆಗಿರತ್ತೆ. ನಿಮಗೆ ಬೇಕಾಗಿದ್ರೆ ಹಸಿಮೆಣಸಿನ್ಕಾಯಿ ಹಾಕೊಬೋದು, ಇಲ್ಲಾಂದ್ರೆ ಒಣಗಿದ ಮೆಣಸಿನ್ಕಾಯಿ 2 ಹಾಕೊಬೋದು. ನಿಮಗೆ ಒಣಗಿದ ಮೆಣಸಿನ್ಕಾಯನ್ನಾಗಲಿ ಹಸಿಮೆಣಸಿನ್ಕಾಯನ್ನಾಗಲಿ ಹಾಕೊಬೋದು. ಇವಾಗ ಚಟ್ನಿ ರೆಡಿ ಆಯಿತು. ಬಿಸಿ ಬಿಸಿ ಮಲ್ಲಿಗೆ ಇಡ್ಲಿ ಥರ ಇರೋ ಇಡ್ಲಿ ರೆಡಿ ಆಗೈತೆ. ಚಟ್ನಿ ಹಾಕ್ಕೊಂಡು ಇವಾಗ ಟಿಫನ್ ಮಾಡ್ತಾ ಇದೀವಿ ಎಲ್ಲರೂ. ನನ್ನ ಮಗಳು ಬಂದಿದ್ಲು, ಟಿಫನ್ ಹಾಕ್ಕೊಡ್ತಾ ಇದ್ದೆ. ಅವಳಿಗೆ ಒಂದೊಂದು ಇಡ್ಲಿ, ಚಟ್ನಿ, ಕೆಂಪು ಚಟ್ನಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ. ನನ್ನ ಮಗಳನ್ನ ಕೇಳ್ತಾ ಇದ್ದೆ ಚಟ್ನಿ ಚೆನ್ನಾಗಿತ್ತಂದರೆ. ಅವಳಿಗೆ ಒಂಥರ ಡಿಫ್ರೆಂಟಾಗಿರಬೇಕು, ಎಲ್ಲ ಟಿಫನ್ಸ್ ಎಲ್ಲ ಚೆನ್ನಾಗಿರಬೇಕು, ಆ ಥರ ಇರಬೇಕು ಅವಳಿಗೆ. ಅವಳು ಬಂದರೆ ಎಲ್ಲ ತುಂಬ ಟಿಫನ್ಸ್ ಮಾಡಿ ಅವಳಿಗೆ ಟಿಫನ್ ಇಕ್ತೀನಿ. ಅವಳಿಗೆ ಏನೇನು ಇಷ್ಟ ಅದಿಷ್ಟ ಮಾಡಿ ಇಕ್ತೀನಿ. ಮತ್ತು ಇವತ್ತು ಸ್ವಲ್ಪ ಸಂಜೆ ಮೇಲೆ ಎಲ್ಲೋ ಹೋಗಬೇಕಾಗಿತ್ತು, ನೆಂಟ್ರ ಮನೆಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಹೋಗಿ ಮಧ್ಯಾಹ್ನ ಹೋಗಿದ್ವಿ. ಮುಗಿಸ್ಕೊಂಡು ನಾವು ನೈಟ್ ಬರೋವಾಗ ಬೆಂಗಳೂರು ಕೆಫೆಯಲ್ಲಿ ಟಿಫನ್ ತಿಂದ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಇನ್ನು ತಿರ್ಗಾ ಮನೆಗೆ ಹೋಗಿ ಇನ್ನು ಅಡುಗೆ ಪ್ರಿಪೇರ್ ಮಾಡಿ ತಿನ್ನೋ ಅಷ್ಟೊತ್ತಿಗೆ ಲೇಟ್ ಆಗೋಗುತ್ತೆ. ಅದಕ್ಕೋಸ್ಕರ ಯಾವಾಗ ಅಷ್ಟೇ ರಾಮೇಶ್ವರಂ ಕೆಫೆಗೆ ಬಂದರೆ ಮಶ್ರೂಮ್ ಬಿರಿಯಾನಿ ತೊಗೊತೀವಿ, ಚೆನ್ನಾಗಿರತ್ತೆ ಅಲ್ಲಿ. ಅದೊಂದು ನಮ್ಗೆ ಇಷ್ಟಪಟ್ಟು ಅದೊಂದು ತೊಗೊಂಡು ತಿಂತೀವಿ. ಇಲ್ಲಿ ಮುಗಿಸ್ಕೊಂಡು ಇವತ್ತು ಸ್ಮಾಲ್ ವಿಡಿಯೋ ನಾನು ವಿಡಿಯೋ ಮಾಡಿರೋದು ಅಷ್ಟೇ. ಇನ್ನು ಮುಂದಿನ ವೀಡಿಯೋಸಲ್ಲಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾರು ಮಿಸ್ ಮಾಡ್ದಿರ ವಾಚ್ ಮಾಡಿ. ಎಲ್ಲಿ ಫಿಶ್ ತೋರಿಸಿ, ಎಲ್ಲಿ ಯಾಕೆ ತಿಂತಾ ಇಲ್ಲ ಅಲ್ವೇನಾ? ನೀನೇನಕ್ಕೆ ಇವಾಗ ಲೈಟ್ ಹಾಕ್ದೆ? ಏನೋ ತುಂಬ ಬೆಳಗ್ಗೆ ಬಂತು ಅಂದ್ಬಿಟ್ಟು ಅದಕ್ಕೆ. ಯಾಕೆ ಒಂದೇ ಹಾಕ್ಕೊಂಡಿಲ್ಲ ಅಲ್ವೇನಾ ಬಾಯಿಗೆ? ಕಣ್ಣು ಕಾಣಿಸ್ತಾ ಇತ್ತ ಇಲ್ವ ನೋಡು. ನನ್ನ ಮಗ ಫಿಶ್ಗೆ ಫುಡ್ ಬಂದು 20 ದಿವಸ 15 ದಿವಸಕ್ಕೆ ಒಂದ್ಸಲ ಫಿಶ್ ತಂದು ಹಾಕ್ತಾನೆ. ಇಲ್ಲಾಂದರೆ ನಾರ್ಮಲ್ ಸೀಗಡಿ ಆ ಥರ ಹಾಕ್ತಾನೆ. ಫಿಶ್ ಫುಡ್ಡು ನಾವು ಹಾಕೋದೇ ಸೀಗಡಿ ಹಾಕೋದು. ಅದಕ್ಕೆ ಒಣಗಿರೋ ಸೀಗಡಿ ಬರುತ್ತೆ ಬಾಕ್ಸಲ್ಲಿ, ಅದು ಹಾಕ್ತೀವಿ. ಇಲ್ಲಾಂದರೆ ಅದು ಡೈಲಿ ಹಾಕ್ತೀವಿ. ಒಂದ್ಸಲ ಫುಡ್ ಹಾಕ್ತೀವಿ. 15-20 ದಿವಸಕ್ಕೆ ಒಂದ್ಸಲ ಇದು ಫಿಶ್ ತಂದಾಕ್ತಾನೆ. ಇವಾಗ ಜೋಳ ಬಿಡಿಸ್ತಾ ಇದ್ದ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬಲ್ತ್ಬಿಟ್ಟೈತಲ್ವೇನಾ? ಯಾಕೆ ತಗೋ ಹೋಗ್ಲಿ.